ನಮಸ್ಕಾರ. ಐಪಿಎಲ್ ಧಮಾಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿದಾನಂದ್ ರುದ್ರಾಪುರ್ ಮಠ್. ಬೆಂಗಳೂರು ಬೆಂಡೆತ್ತಿದ ಬೆಂಗಳೂರು ಹುಡುಗ, ಆ ಒಬ್ಬ ಕನ್ನಡಿಗನ ದಿಟ್ಟ ಆಟದಿಂದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಸೋಲನುಭವಿಸಿತು. ಹೌದು, ಇಂದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಬಹಳಷ್ಟು ಹೈ ವೋಲ್ಟೇಜ್ ಪಂದ್ಯ ನಡೆದಿತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಬೆಂಗಳೂರು ತಂಡದ ನಡುವೆ. ಈ ಒಂದು ಪಂದ್ಯದಲ್ಲಿ ಆ ಒಬ್ಬ ಕನ್ನಡಿಗನ ಆಟದಿಂದ RCB ಮಖಾಡೆ ಮಲಗಿತು. ಹೌದು, ಈ ಒಂದು ಪಂದ್ಯಕ್ಕಾಗಿ ಬಹಳಷ್ಟು ರೋಚಕತೆಯಿಂದ ಎದುರು ನೋಡ್ತಾ ಇದ್ರು ಬಹಳಷ್ಟು ಫ್ಯಾನ್ಸ್. ಆದರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಇಷ್ಟೊಂದು ಹೀನಾಯವಾಗಿ ಸೋಲುತ್ತೆ, ಅದು ತವರು ಅಂಗಳದಲ್ಲಿ ಎನ್ನುವಂಥದ್ರ ಬಗ್ಗೆ ಯಾರು ಕೂಡ ನಿರೀಕ್ಷೆಯನ್ನು ಮಾಡಿರಲಿಲ್ಲ. ಆ ಒಬ್ಬ ಆಟಗಾರನಿಂದ ಇವತ್ತು ಬೆಂಗಳೂರು ತಂಡ ಸೋಲನುಭವಿಸಬೇಕಾಯಿತು. ಹಾಗಾದ್ರೆ RCB ಎಡವಿದ್ದಲ್ಲಿ, ಬೆಂಗಳೂರು ತಂಡಕ್ಕೆ ಹಿನ್ನಡೆ ಆಗಿದ್ದಲ್ಲಿ ಅದೆಲ್ಲವನ್ನ ಹೇಳ್ತೇನೆ ಈ ವಿಡಿಯೋದಲ್ಲಿ. ವೀಕ್ಷಕರೇ, RCB ಟಾಸ್ ಸೋತು ಬ್ಯಾಟಿಂಗ್ ಇಳಿದಾಗ ಅಬ್ಬರದ ಬ್ಯಾಟಿಂಗ್ ಅನ್ನು ಕಂಡು ಇವತ್ತು ಪಂದ್ಯದಲ್ಲಿ, ಇಂದಿನ ಪಂದ್ಯದಲ್ಲಿ 200ಕ್ಕಿಂತ ಅಧಿಕ ರನ್ ಅನ್ನು ಗಳಿಸಬಹುದು ಎಂಬ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ವಿ. 3 ಓವರಲ್ಲಿ 50 ರನ್ಗಳಿಗಿಂತ ಅಧಿಕ ರನ್ ಅನ್ನು ಹೊಡೆದಿದ್ರು. ಫಿಲ್ ಸಾಲ್ಟ್ ಅವರ ಅಬ್ಬರದ ಬ್ಯಾಟಿಂಗ್ ಮುಂದೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಬೌಲರ್ಗಳು ಮಖಾಡೆ ಮಲಗಿದ್ರು. ಆದರೆ ಆ ಒಂದು ರನ್ ಔಟ್ ಇಡೀ ತಂಡದ ಬದಲಾವಣೆಯನ್ನ ಮಾಡಿಬಿಡ್ತು. ವಿರಾಟ್ ಕೊಹ್ಲಿ ಅವರು ಎಲ್ಲೋ ಮಿಸ್ ಮಾಡಿಬಿಟ್ರು. ಈಗ ಫ್ಯಾನ್ಸ್ ಕೂಡ ಬಹಳಷ್ಟು ಕಿಡಿಕಾರ್ತಾ ಇದ್ದಾರೆ ವಿರಾಟ್ ಕೊಹ್ಲಿ ಅವರ ಆ ಒಂದು ನಡೆ ಬಗ್ಗೆ. ವಿರಾಟ್ ಕೊಹ್ಲಿ ಅವರಿಗೆ ಆ ಒಂದು ರನ್ ಸಿಂಗಲ್ ರನ್ ಅವಶ್ಯಕತೆ ಇತ್ತಾ ಎನ್ನುವಂಥದ್ರ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ವಿರಾಟ್ ಮತ್ತು ಫಿಲ್ ಸಾಲ್ಟ್ ಅವರ ನಡುವೆ ನಡೆದಿರ್ತಕ್ಕಂತಹ ಮಿಸ್ಕಮ್ಯುನಿಕೇಶನ್ ಆಗಿ ರನ್ ಔಟ್ ಬಲೆಗೆ ಬಿದ್ದು ಸಾಲ್ಟ್ ಅವರ ಬೆನ್ನಲ್ಲೇ ದೇವದತ್ ಪಡಿಕ್ಕಲ್ ಅವರು ಬರ್ತಾರೆ. ಸುಮಾರು 8 ಬಾಲ್ಗಳನ್ನು ತಿಂದು ಕೇವಲ 1 ರನ್ ಗಳಿಸ್ತಾರೆ. ದೇವದತ್ ಪಡಿಕ್ಕಲ್ ಅವರು ಕೂಡ ತವರು ಅಂಗಳದಲ್ಲಿ ಆಟವನ್ನ ಆಡುವುದಿಲ್ಲ. ನಂತರ ಬಂದಿರತಕ್ಕಂತಹ ಲಿಯಾಮ್ ಲಿವಿಂಗ್ಸ್ಟನ್ ಕೂಡ ಆಟ ಆಡುವುದಿಲ್ಲ ಮತ್ತು ಜಿತೇಶ್ ಶರ್ಮಾ ಅವರು ಕೂಡ ಸಾಕಷ್ಟು ಬಾಲ್ಗಳನ್ನ ತಿಂದು ಬ್ಯಾಟಿಂಗ್ ಅನ್ನ ಅಬ್ಬರಿಸುವುದಿಲ್ಲ. ರಜತ್ ಪಟಿದಾರ್ ಅವರು ಒಂದ್ ಕಡೆ ವಿಕೆಟ್ ಬೀಳ್ತಾ ಇದೆ, ವಿಕೆಟ್ ಅನ್ನು ಕಾಯ್ದುಕೊಂಡು ತಂಡವನ್ನ ಒಂದು ಉತ್ತಮ ಸ್ಕೋರ್ ಮಾಡಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಬ್ಯಾಟ್ ಬೀಸ್ತಾ ಇದ್ದಾರೆ. ಆದ್ರೆ ಅವರಿಗೂ ಕೂಡ ಕೊನೆಗೆ ಸಾಧ್ಯವಾಗಲಿಲ್ಲ ಮತ್ತು ಕೊನೆಯಲ್ಲಿ ಟೀಮ್ ಡೇವಿಡ್ ಅವರು ಡೆತ್ ಓವರ್ ಅಲ್ಲಿ ಒಂದಿಷ್ಟು ಅಬ್ಬರದ ಬ್ಯಾಟಿಂಗ್ ಅನ್ನು ಮಾಡಿ ಒಂದು 3-4 ಸಿಕ್ಸರ್ಗಳನ್ನ ಸಿಡಿಸಿ ತಂಡವನ್ನ ಉತ್ತಮ ಸ್ಕೋರ್ನತ್ತ ಕೊಂಡೊಯ್ಯುತ್ತಾರೆ. ಆದರೆ ತಂಡ ಒಂದು ಡಿಪೆಂಡ್ ಮಾಡಿಕೊಳ್ಳುವಂತಹ ಚೇಸ್ ಇದಾಗಿರಲಿಲ್ಲ, ಅಷ್ಟು ಸ್ಕೋರ್ RCB ಎದ್ದಾಗಿರಲಿಲ್ಲ. ಹಾಗಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಬ್ಯಾಟಿಂಗ್ ಇಳಿಯುತ್ತೆ. ಆರಂಭದಲ್ಲೇ ಫಾಫ್ ಡು ಪ್ಲೆಸಿಸ್ ಮತ್ತು ಓಪನರ್ಸ್ ವಿಕೆಟ್ ಕಳ್ಕೊಳ್ತಾರೆ. ಉತ್ತಮವಾಗಿರ್ತಕ್ಕಂಥ ಆರಂಭವೂ ಕೂಡ RCBಗೆ ಸಿಗುತ್ತೆ. ಆದರೆ ಆ ಒಬ್ಬ ಕನ್ನಡಿಗನ ದಿಟ್ಟ ಆಟದಿಂದ ಆ ಇಡೀ ಒಂದು ತಂಡದ ಆಟವೇ ಬದಲಾಗಿ ಹೋಗುತ್ತೆ. ರಜತ್ ಪಟಿದಾರ್ ಅವರು KL ರಾಹುಲ್ ಅವರು ಕೊಟ್ಟಂತಹ ಒಂದು ಕ್ಯಾಚ್ ಅನ್ನು ಬಿಡ್ತಾರೆ. ಆ ಒಂದು ಕ್ಯಾಚ್ ಅನ್ನು ಕೈ ಚೆಲ್ಲಿದ್ದರಿಂದ KL ರಾಹುಲ್ ಅವರು ಬರೋಬ್ಬರಿ 93 ರನ್ ಅನ್ನು ಗಳಿಸ್ತಾರೆ. ಈ ಒಂದು ಆಟದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ವೀಕ್ಷಕರೇ, KL ರಾಹುಲ್ ಅವರು ತವರು ಅಂಗಳ, ಬೆಂಗಳೂರಿನ ಹುಡುಗ. ಆದರೆ ಈ ಒಂದು ಪಿಚ್ ಬಗ್ಗೆ ಸಾಕಷ್ಟು ಗೊತ್ತಿರುತ್ತೆ. ಆದರೆ ಇವೆಲ್ಲವನ್ನ ಮೆಟ್ಟಿ ನಿಂತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಕೊನೆಗೆ ಗೆಲುವಿನ ಮುನ್ನೋಟವನ್ನ ಬರೆಯುತ್ತೆ. ನಾವಿಲ್ಲಿ 2-3 ಪಾಯಿಂಟ್ಗಳನ್ನ ಸೋಲಿಗೆ ಕಾರಣವನ್ನ ನೀಡುವುದಾದ್ರೆ, ಆರಂಭದಲ್ಲಿ ಸಾಲ್ಟ್ ಮತ್ತು ವಿರಾಟ್ ಬಹಳಷ್ಟು ಅವಸರ ಮಾಡಿ ವಿಕೆಟ್ ಕಳೆದುಕೊಂಡ್ರು ಮತ್ತು ದೇವದತ್ ಪಡಿಕ್ಕಲ್ ಮತ್ತು ಜಿತೇಶ್ ಶರ್ಮಾ, ಲಿಯಾಮ್ ಲಿವಿಂಗ್ಸ್ಟನ್ ಅವರು ತುಂಬಾ ಬ್ಯಾಟಿಂಗ್ ಸ್ಲೋ ಮಾಡಿದ್ರು. ಯಾಕಂತಂದ್ರೆ ಬೆಂಗಳೂರು ಅಂತ ಪಿಚ್ ಅಲ್ಲಿ ತುಂಬಾ ಹೊಡಿಬಡಿ ಆಟ ಆಡಬೇಕು, ಸಣ್ಣ ಪಿಚ್ ಇರೋದ್ರಿಂದ ಮತ್ತು ರನ್ ಪಿಚ್ ಆಗಿರೋದ್ರಿಂದ ಒಂದು ಕಡಿಮೆ ರನ್ ಅನ್ನು ಗಳಿಸ್ತಾರೆ. ಹೀಗಾಗಿ ಕಡಿಮೆ ಸ್ಕೋರ್ ಗಳಿಸಿದ್ದು ಕೂಡ ಈ ಒಂದು ಪಿಚ್ ನಲ್ಲಿ ಬಹಳಷ್ಟು ಮುಖಭಂಗಕ್ಕೀಡಾಯಿತು RCB ತಂಡ. ಕೊನೆಯಲ್ಲಿ ಕಡಿಮೆ ಒಂದು ಸ್ಕೋರ್ ಅನ್ನ ಡಿಪೆಂಡ್ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ RCB ತಂಡಕ್ಕೆ. ಕೊನೆಗೆ ಆ ಒಬ್ಬ KL ರಾಹುಲ್ ಎಂಬ ಕನ್ನಡಿಗನ ಆಟಕ್ಕೆ ಸೋಲಬೇಕಾಯಿತು RCB ತಂಡ. ಇದಾಗಿತ್ತು ಇವತ್ತಿನ ವಿಶೇಷ ವಿಡಿಯೋ. ಮತ್ತಷ್ಟು IPL ಧಮಾಕ ವಿಶೇಷ ಕಾರ್ಯಕ್ರಮಗಳ ವಿಡಿಯೋವನ್ನು ನೋಡ್ತಾ ಇರಿ ವಿಶ್ವವಾಣಿಯ IPL ಧಮಾಕ ವಿಶೇಷ ಕಾರ್ಯಕ್ರಮವನ್ನು. ನಮಸ್ಕಾರ.